ಅಂತೂ ಇಂತೂ ಬಂಗಾರ ಪ್ರಿಯರಿಗೆ ಬಂಗಾರದಂತಹ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಎಷ್ಟು ದಿನ ಚಿನ್ನದ ಬೆಲೆ ಏರಿಕೆಯಿಂದ ತಮಗಿಷ್ಟವಾದ ಆಭರಣಗಳನ್ನ ಕೊಳ್ಳಲಾಗದೆ ನಿರಾಶರಾಗಿದ್ದ ಚಿನ್ನ ಪ್ರಿಯರು ಇನ್ಮುಂದೆ ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು. ಹಾಗಾದ್ರೆ ಏನಿದು ಸಿಹಿ ಸುದ್ದಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಭಾರತದಲ್ಲಿ ಮೊದಲ ಬಾರಿಗೆ ಖಾಸಗಿ ಒಡೆತನದ ಚಿನ್ನದ ಗಣಿಯೊಂದು ಕಾರ್ಯಾರಂಭ ಮಾಡಲು ಸಿದ್ಧವಾಗಿದೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜೋನ್ನಗಿರಿ ಪ್ರದೇಶದಲ್ಲಿ ಖಾಸಗಿ ಪ್ಲಾಟ್ ಚಿನ್ನದ ಗಣಿಗಾರಿಕೆ ಮತ್ತು ಸಂಸ್ಕರಣೆಗೆ ಸಜ್ಜಾಗ್ತಾ ಇದೆ. ಫೆಬ್ರವರಿ 18ರಂದು ರಾಜ್ಯ ಸರ್ಕಾರ ಸಾರ್ವಜನಿಕ ವಿಚಾರಣೆ ನಡೆಸಿ ಅಂತಿಮ ಪರಿಸರ ಅನುಮತಿ ನೀಡಿದ ನಂತರ ಪ್ಲಾಟ್ ಕಾರ್ಯಾರಂಭ ಮಾಡಲಿದೆ. ಜಿಯೋ ಮೈಸೂರು ಮತ್ತು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಸುಮಾರು 2 ವರ್ಷಗಳ ಹಿಂದೆಯೇ ಚಿನ್ನದ ಗಣಿಯ ಆರಂಭಿಕ ಯೋಜನೆಗಳನ್ನು ಪ್ರಾರಂಭಿಸಿದವು. ವರದಿಗಳಲ್ಲಿ ಪ್ರಸಾರವಾಗಿರುವಂತೆ ಸಾರ್ವಜನಿಕ ವಿಚಾರಣೆಯ ನಂತರ ಅಂತಿಮ ಪರಿಸರ ಅನುಮತಿ ದೊರೆತ 3 ತಿಂಗಳೊಳಗೆ ಇಲ್ಲಿಂದ ಚಿನ್ನ ಉತ್ಪಾದಿಸಲು ಪ್ರಾರಂಭಿಸುತ್ತಾರೆ ಎಂಬುದಾಗಿದೆ. ಇನ್ನು ಈ ಪ್ರದೇಶದಿಂದ ವರ್ಷಕ್ಕೆ ಕನಿಷ್ಠ 750 ಕಿಲೋಗ್ರಾಂ ಚಿನ್ನವನ್ನ ಉತ್ಪಾದಿಸುವ ಗುರಿಯನ್ನ ಹೊಂದಲಾಗಿದೆ. 1994ರಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಮೊದಲ ಬಾರಿಗೆ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿತು. ಅದಾದ ಬಳಿಕ ಪರಿಶೋಧನಾ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಲು ಖಾಸಗಿ ಸಂಸ್ಥೆಗಳನ್ನ ಆಹ್ವಾನಿಸಲಾಯಿತು. ಆದರೆ ಪ್ರಾಥಮಿಕ ಅಧ್ಯಯನವನ್ನ ಪೂರ್ಣಗೊಳಿಸಲು ಸಹ ಭಾರೀ ಹೂಡಿಕೆ ಅಗತ್ಯವಿದ್ದ ಕಾರಣ ಯಾವುದೇ ಕಂಪನಿಯೂ ಮುಂದೆ ಬರಲಿಲ್ಲ. ಹಾಗಾಗಿ 2005ರಲ್ಲಿ ಸರ್ಕಾರ ಮುಕ್ತ ಪರವಾನಗಿ ನೀತಿಯ ಮೂಲಕ ಮತ್ತೆ ಖಾಸಗಿ ಕಂಪನಿಗಳನ್ನ ಹುಡುಕಿತು. ಅಂತಿಮವಾಗಿ 2013ರಲ್ಲಿ ಬೆಂಗಳೂರು ಮೂಲದ ಜಿಯೋ ಫಿಸಿಸಿಸ್ಟ್ ಡಾಕ್ಟರ್ ಮೊದಲಿ ಹನುಮ ಪ್ರಸಾದ್ ನೇತೃತ್ವದ ಜಿಯೋ ಮೈಸೂರು ಸರ್ವಿಸಸ್ ಚಿನ್ನದ ಪರಿಶೋಧನೆಗಾಗಿ ಪ್ರಾಥಮಿಕ ಪರವಾನಗಿಯನ್ನ ಪಡೆಯಿತು. ಆದರೆ ಅದಾದ ನಂತರ ಕಂಪನಿಗೆ ಪೈಲಟ್ ಯೋಜನೆ ನಡೆಸಲು ಎಲ್ಲಾ ಅನುಮತಿಗಳು ದೊರೆಯಲು 10 ವರ್ಷಗಳೇ ಬೇಕಾಯಿತು. ಈ ಮಧ್ಯೆ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಜಿಯೋ ಮೈಸೂರಿನ 40% ಷೇರುಗಳನ್ನ ಖರೀದಿಸಿತು. ಸಂಸ್ಥೆಯು ಸುಮಾರು 1500 ಎಕರೆ ಭೂಮಿಯನ್ನ ಗುತ್ತಿಗೆಗೆ ಪಡೆದುಕೊಂಡಿತು ಮತ್ತು ತುಗ್ಗಲಿ, ಮದಿಕೇರ ಕ್ಷೇತ್ರಗಳಿಂದ ಸುಮಾರು 750 ಎಕರೆ ಖರೀದಿಸಿ 2021ರಲ್ಲಿ ಪ್ರಯೋಗಗಳನ್ನ ಪ್ರಾರಂಭಿಸಿತು. ಜೊತೆಗೆ ಡಿಜಿಎಂಎಲ್ ಸಣ್ಣ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸಿ ಪೈಲಟ್ ಯೋಜನೆಗಾಗಿ ಪರಿಶೋಧನಾ ಕಾರ್ಯಗಳನ್ನ ಪ್ರಾರಂಭಿಸಿತು. ಸುಮಾರು 2 ವರ್ಷಗಳ ಹಿಂದೆ ಪ್ಲಾಂಟ್ನಲ್ಲಿ ಪೈಲಟ್ ಯೋಜನೆಯನ್ನ ಪ್ರಾರಂಭಿಸಿದ ಜಿಯೋ ಮೈಸೂರು ಮತ್ತು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತಿಮವಾಗಿ ಪ್ಲಾಂಟ್ನಿಂದ ವಾಣಿಜ್ಯಿಕವಾಗಿ ಚಿನ್ನವನ್ನ ಉತ್ಪಾದಿಸಲು ನಿರ್ಧರಿಸಿದವು. 2024ರ ಡಿಸೆಂಬರ್ ವೇಳೆಗೆ ವಾಣಿಜ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಬಯಸಿದ್ದವು. ಆದರೆ ಪ್ರಯೋಗಾಲಯ ವರದಿಗಳು ತಡವಾಗಿ ಬಂದ ಕಾರಣ ಮತ್ತೆ ವಿಳಂಬವಾಯಿತು. ಕಂಪನಿಯು ಸುಮಾರು 25 ವರ್ಷಗಳ ಕಾಲ ಗಣಿಗಾರಿಕೆ ಚಟುವಟಿಕೆಗಳನ್ನು ಮುಂದುವರಿಸಲಿದೆ ಎಂದು ವರದಿಗಳು ತಿಳಿಸಿವೆ. ಪ್ರಸ್ತುತ ಭಾರತದ ಕರ್ನಾಟಕ, ಜಾರ್ಖಂಡ್, ಉತ್ತರ ಪ್ರದೇಶ, ಆಂಧ್ರ ಮುಂತಾದ ರಾಜ್ಯಗಳಲ್ಲಿ ಚಿನ್ನದ ಗಣಿಗಾರಿಕೆ ನಡೆಯುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.